ನಮಸ್ಕಾರ ಎಲ್ಲರಿಗೂ. ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡಾತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಹೊಡೆದ್ರಿ ಅಂದ್ರೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ವಿಡಿಯೋಗಳು ನಿಮಗೆ ರೀಚ್ ಆಕ್ಕವು. ಇವಾಗ ನಾನು ಕೆಲಸಗಳನ್ನ ಮಾಡಾತಿದ್ನಿ. ಯಾಕಂದ್ರೆ ನಾವು ಸಡನ್ನಾಗಿ ನಾಳೆ ಊರಿಗೆ ಹೋಗಬೇಕಾಗಿತ್ತು. ನಾಳೆ ಊರಿಗೆ ಹೋಗ್ತೀವಿ ಅಂದ್ರೆ ಅದರ ಮುಂದಿನ ದಿನದ ವಿಡಿಯೋ ಇದೆ. ಏನೇನು ಕೆಲಸಗಳಿದ್ದು ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿ ಮುಗಿಸ್ಕೊಬಿಡ್ಬೇಕಂಥೇಳಿ ನನಗಿರ್ತೈತಿ. ಯಾಕಂದ್ರೆ ನನಗೆ ಒಂದಿಷ್ಟು ಅರ್ಧಮ್ಮ ಎಲ್ಲ ಉಳಿಸ್ಕೊಂಡು ಹೋದೀವಿ ಅಂದ್ರೆ ಅದು ಬಂದೇನು ನನಗೆ ಒಂದಷ್ಟು ಮತ್ತು ಕೆಲಸಗಳ ಜೊತೆ ಅದೊಂದು ಕೆಲಸ ಜಾಸ್ತಿ ಆಗ್ತೈತೆ ಅನ್ನೋದು ಯಾವಾಗಲೂ ನನ್ನ ತಲೆ ಒಳಗಿರ್ತೈತಿ. ಅದಕ್ಕೆ ನಾನು ಎಲ್ಲೇ ಒಂದು ದಿನ ಹೋದ್ರು 2 ದಿನ ಹೋದ್ರು ಒಂದಷ್ಟು ದಿನ ಟೂರಿಗೆ ಹೋದ್ರೂ ನಾನು ಏನು ಮಾಡ್ತೀನಂದ್ರೆ ಆದಷ್ಟು ಕೆಲಸಗಳನ್ನ ಪರ್ಫೆಕ್ಟಾಗಿ ನೀಟಾಗಿ ಹೋಗಿರ್ತೀನಿ. ಮನಿನ ನೀಟಾಗಿ ಅಂದ್ರೆ ಟಾವೆಲ್ ಅಲ್ಲೇ ಇಲ್ಲ ಹರಿವಾಚಿರಂಗಿಲ್ಲ, ಅವನ್ನ ಒಣಗಿಸಿ ಫೋಲ್ಡಿಂಗ್ ಮಾಡ್ಕೊಂಡು ತಂದಿಡಬೇಕು. ಅರ್ಬಿ ಎಲ್ಲ ಒಗೆದು ಒಣಗಿಸಿ ತಂದಿಡಬೇಕು ಊರಿಗೆ ಹೋಗೋಕ್ಕಿಂತ ಮುಂಚೆ. ಮತ್ತು ಅದು ಇದು ಏನೇನು ನಮ್ಮದು ಸೋಫಾ ಮೇಲೆ ಅಲ್ಲೇ ಇಲ್ಲೇ ಏನು ಬಿದ್ದಿರ್ತಾವ, ಕಿಚನ್ ಒಳಗೆ ಏನು ಬಾಂಡಿ ಅಲ್ಲೇ ಇಲ್ಲೇ ಎಲ್ಲ ಬಿದ್ದಿರ್ತಾವ, ಒಂಥರ ನನಗೆ ಸರಿ ಅನ್ಸಂಗಿಲ್ಲ. ಅವನ್ನ ಎಲ್ಲ ಕ್ಲೀನ್ ಮಾಡಿ ಅವು ಒಣಗಿಸಿ ಡಬ್ಬ ಹಾಕಿ ಹತ್ರ ಜಾಗಕ್ಕೆ ಅವ್ನು ಮೆಟ್ಟಿಗೆ ಹಚ್ಚಿ ಕಿಚನ್ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಇದನ್ನೆಲ್ಲ ಕೆಲಸಗಳನ್ನ ಮಾಡಿ ನಾವು ಅಂದ್ರೆ ಮತ್ತೊಮ್ಮೆ ಬಾಗ್ಲ ತೆಗೆದ ಒಳಗೆ ಬಂದ್ರೆ ಅದು ನಮಗೆ ಯಪ್ಪ ಇದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ ಅನ್ನೋದೊಂದು ನಮ್ಮ ತಲೆಯಾಗ ಬರಬಾರ್ದು. ಆರಾಮಾಗಿ ಒಂದು ಸ್ವಲ್ಪ ಕೂತ ರಿಲ್ಯಾಕ್ಸ್ ಮಾಡಬೇಕು ಹಂಗೆ ಅನಿಸ್ಬೇಕು. ಅದಕ್ಕೋಸ್ಕರ ನಾನು ಅಲ್ಲೆಲ್ಲ ವಿಷಯ ಏನೇನು ಇಟ್ಟಿರ್ತಾನಲ್ಲ ಅವು ಎಲ್ಲನೂ ತೊಗೊಂಡು ಎಲ್ಲನೂ ಆದಷ್ಟು ಕ್ಲೀನ್ ಮಾಡಾಕತ್ತಿದ್ನಿ. ಅದು ನಮಗೆ ಸರಿ ಅನ್ಸಂಗಿಲ್ಲ. ಇಷ್ಟು ಕೆಲಸಗಳನ್ನು ನಾವು ಪರ್ಫೆಕ್ಟಾಗಿ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡೀವಿ ಅಂದ್ರೆ ನಾವು ಎಷ್ಟು ದಿನ ಎಲ್ಲೇ ಹೋಗಿ ಬಂದ್ರೂ ಮತ್ತು ಆರಾಮಾಗಿ ಇರ್ತೈತಿ. ಮತ್ತು ಇನ್ನೊಂದು ಏನತ್ತಂದ್ರೆ ಮೇಲೆ ಟ್ಯಾಂಕ್ ಎಲ್ಲ ತುಂಬೈತಿಲ್ಲ ನೋಡಿ ಅದನ್ನು ತುಂಬಿಸ್ಕೊಂಡ ಆಮೇಲೆ ಹಂಗೆ ಹೋಗ್ಬೇಕಾರೆ ಬಕೆಟ್ ಗಿಕೆಟ್ ಎಲ್ಲ ಖಾಲಿ ಇಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾದರೂ ಹೋದ್ರೆ ಕೂಡ ಮತ್ತು ಬಕೆಟ ತುಂಬಿಟ್ಟ ಹೋಗಿರ್ತಾನೆ. ಅಕಸ್ಮಾತ್ ಮತ್ತು ಹೋಗ್ಬೇಕಾರೆ ಟ್ಯಾಂಕ್ನು ತುಂಬಿ ನೀರು ಅದಾವಿಲ್ಲ ನೋಡ್ಕೊಂಡು ತುಂಬಿಟ್ಟು ಹೋಗಬೇಕು. ಯಾಕಂದ್ರೆ ಬಂದ ತಕ್ಷಣ ಕರೆಂಟ್ ಇರ್ತಾವೋ ಇಲ್ಲೋ ಗೊತ್ತಿರಂಗಿಲ್ಲ. ಮತ್ತು ಖಾಲಿ ಆಗಿದ್ದು ಅಂದ್ರೆ ಬಂದ ತಕ್ಷಣ ನಮ್ಮ ಕೈಕಾಲು ಮುಖಕ್ಕೂ ನೀರು ಇಲ್ಲದೆ ಇರೋ ಥರ ಆಗ್ತೈತಿ. ಯಾಕಂದ್ರೆ ಎಲ್ಲ ನಾವು ಸಿಂಕ್ ಇದ್ರೊಳಗೆ ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ತುಂಬಿ ಇಟ್ಕೊಂಡಿರಂಗಿಲ್ಲ. ಇಷ್ಟು ಕೆಲಸಗಳನ್ನ ನನಗೆ ಪರ್ಫೆಕ್ಟಾಗೇ ಇರಬೇಕು. ಪದೇ ನೋಡ್ತಿರ್ತಾನೆ, ಎಲ್ಲನೂ ಚೆಕ್ ಮಾಡ್ತಿರ್ತಾನೆ. 1 ದಿನ 2 ದಿನ ಹೋದ್ರು, 1 ವಾರ ಹೋದ್ರು, 15 ದಿನ ಹೋದ್ರು, ಇವೆಲ್ಲ ಕೆಲಸ ನಂಗೆ ಪರ್ಫೆಕ್ಟಾಗಿ ಆಗಿರಬೇಕು. ಮತ್ತು ಊರಿಗೆ ಹೋಗಾಕತ್ತೀವಿ ಇದೆಲ್ಲ ಕೈಪಲ್ಲಿ ಇಟ್ಟು ಹೋದ್ರೆ ಬಂದ ಮಾಡೋಕ್ಕಾಗ್ತೈತಿ. ಭಾಳ ತಂದು ಬಿಟ್ಟಿದ್ರೆ ಮೊದಲೇ ನಿಮಗೆ ತೋರ್ಸೇನಿ ಎಲ್ಲ ಕ್ಲೀನ್ ಮಾಡೋದು ಅದು. ಮತ್ತು ಫ್ರಿಜ್ ಒಳಗೆ ಎಷ್ಟು ದಿನ ಏನಂತ ಇಡೋದು, ಈಗ ಆಲ್ರೆಡಿ ಆಗೈತಿ ಈಗ ಒಂದಷ್ಟು ದಿನ ಅಂಥೇಳಿ ಇದನ್ನೆಲ್ಲ ಇವತ್ತು ಮಾಡೇ ಮುಗಿಸ್ಬಿಟ್ರೆ ಆಯಿತು. ನಾಳೆ ಬೆಳಗ್ಗೆ ಜಲ್ದಿನೇ ಎದ್ದು ಹೋಗಬೇಕಾಗಿತ್ತು. ಅದಕ್ಕೆ ಅವ್ರಿಕಾಳು ಅದು 2 ಟೈಮ್ ಇವು 3 ಇಷ್ಟೆಲ್ಲ ಕಪ್ಸಂಗಿಲ್ಲ ನಮ್ಗೆ. 2 ಟೈಮ್ ಆದರೂ ನಡೀತೈತಿ. ಮೆಥಿ ಪಲ್ಯ ಒಂದು ಕಡೆ ಕುದಿಯಾಕೆ ಇಟ್ಟಿದ್ನಿ, ಬೀನ್ಸನ್ನು ಹುರಿಯಾಕೆ ಇಟ್ಟಿದ್ನಿ, ಆಮೇಲೆ ಅವ್ರಿಕಾಳನ್ನು ಕುದಿಯಾಕೆ ಇಟ್ಟಿದ್ನಿ. 3 ಒಲೆ ಆಗಿರೋದ್ರಿಂದ ಇನ್ನು ನನಗೆ ತೀರಾ ಹೆಲ್ಪ್ ಆಗೈತಿ. ಒಂದೊಂದು ಕಡೆ ಇಟ್ಟು ಒಂದು ಕಡೆ ಚಪಾತಿ ಮಾಡಾಕತ್ರು 2 ಕಡೆ ಮತ್ತೊಂದು ಏನಾದ್ರು ಇಟ್ಟಿರ್ತಾನೆ ಮತ್ತು ಒಗ್ಗರಣೆ ಹಾಕ್ತಿರ್ತಾನು. ಇದು ನನಗಂತೂ ಭಾಳನೇ ಹೆಲ್ಪ್ ಆಗೈತಿ. ಇನ್ನು 4 ಗ್ಯಾಸ್ ಒಲೆ ಇದ್ರೆ ಇನ್ನೂ ಹೆಲ್ಪ್ ಆಗ್ತಿತ್ತೋ ಏನೋ. ನಾನು 3 ಯಾಕೆ ಬೇಕು, ನಾವು ಇಷ್ಟ ಇದೀವಿ ಬೇಡ ಅನ್ನತ್ತಿದ್ನಿ. ನಮ್ಮ ಮನೆಯವರು ತೊಗೋಕೈಲ್ಲ ಒಂದು ಸ್ವಲ್ಪ ಇದನ್ನ ತೊಗೋಬೇಕು, ಅದು ನಿಮ್ಗೆ ಹೆಲ್ಪ್ ಆಗ್ತೈತಿ, 4 ಒಲೆ ತೊಗೋ ಅನ್ನತ್ತಿದ್ರು. ನಾವು ಅಷ್ಟು ನಮ್ದು ಅಡಿಗೆ ಇರಂಗಿಲ್ಲ ಅಂತ 3 ಒಲೆ ತೊಗೊಂಡಿದ್ನಿ. ಅದು ನನಗೆ ಇಷ್ಟು ಹೆಲ್ಪ್ ಆಗೈತಿ. ಆಮೇಲೆ ಎಲ್ಲ ಅದು ಕೆಲಸಗಳನ್ನ ನನ್ನ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಜಳಕ ಪೂಜೆ ಎಲ್ಲ ಮಾಡ್ಕೊಳತ್ತಿದ್ನಿ. ಇವತ್ತನ್ನು ನಾವು ಊರಿಗೆ ಹೋಗಬೇಕಾಗಿ ಬಂದಿತ್ತು. ಅದಕ್ಕೆ ಇದು ಊರಿಗೆ ಹೋಗುವಂಥ ದಿನದ ಲಾಗ. ಆಲ್ರೆಡಿ ನಾನು ಹೋಗೇನೆ. ಈ ವಿಡಿಯೋಗಳನ್ನೆಲ್ಲ ಇವಾಗ ನನಗೆ ಎಡಿಟಿಂಗ್ ಮಾಡೋಕೆ ಅಪ್ಲೋಡ್ ಮಾಡೋಕೆ ಟೈಮ್ ಇರೋಂಗಿಲ್ಲ. ಊರಿಗೆಲ್ಲ ಹೋದಾಗ ಬ್ಯುಸಿಯಾಗಿಬಿಟ್ಟಿರ್ತೀವಿ. ಅದಕ್ಕೆ ಆರಾಮಾಗಿ ಮಾಡಿ ಅಪ್ಲೋಡ್ ಮಾಡೋಕತ್ತಿದ್ದೆ. ಮತ್ತು ಸಂಕ್ರಮಣಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ಧತಿಗಳು ಬಂದಿರ್ತಾವೆ. ಈ ಸಲ ಒಂದೊಂದು ಕಡೆ ಹೇಳತ್ತಾರ ತಾಳಿ ಪೂಜೆ ಮಾಡ್ಕೋಬೇಕು, ಆಮೇಲೆ ಒಬ್ಬಾಕೆ ಅಣ್ಣನ ಮಗಳು ಇದ್ದಳು ಅಂದ್ರೆ ಆಕೆಗೇನೋ ಶಾಸ್ತ್ರ ಮಾಡಿ ಬರಬೇಕು ಅಂದ್ರೆ ಉಡಿ ಅದು ತುಂಬೇನೋ ಹೇಳಾಕತ್ತಾರ. ಆಮೇಲೆ ಒಬ್ಬ ಮಗ ಇದ್ರೆ ಹನುಮಂತೇಶ್ವರ ಗುಡಿಗೆ ಹೋಗಿ ದೀಪ ಹಚ್ಚಿ ಬರಬೇಕು ಅಂತ ಈ ಥರ ಒಂದೊಂದು ಕಡೆ ಒಂದೊಂದು ಹೇಳತ್ತಾರ. ನಾನಂತರೂ ತಾಳಿ ಪೂಜೆನ ಪ್ರತಿದಿನ ಮಾಡ್ಕೊಳತ್ತಿರ್ತೇನೆ. ಅದೇನು ನನಗೆ ಹೊಸದು ಅನ್ನಿಸ್ಲಿಲ್ಲ. ಮಾಡ್ಕೊಳತ್ತಿರ್ತೀವಿ, ಈಗೂ ಮಾಡ್ಕೊತೀವಿ, ಅದ್ರಾಗ ಅದು ಆ್ಯಡ್ ಆಗಿಬಿಡ್ತೈತಿ ಅಂಥೇಳಿ. ಆಮೇಲೆ ಒಬ್ಬಾಕೆ ಸೊಸಿಗೆ ನಮ್ಮ ಅಣ್ಣನ ಹೆಣ್ಮಗಳು ಒಬ್ಬಾಕೆ ಅದಾಳ. ನಮ್ಮ ತಂಗಿ ನಾನು ಹೋಗಿ ಆಕೆಗೆ ಏನು ಮಾಡಬೇಕು ಶಾಸ್ತ್ರ ಮಾಡ್ಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಆದರೆ ಆಕೆಗೆ ಇನ್ನೂ ಜವಳ ತೆಗ್ದಿಲ್ಲ. ಜವಳ ತೆಗಿಯೋಕ್ಕಿಂತ ಮುಂಚೆನೇ ಆರತಿ ಅದು ಎಲ್ಲ ಮಾಡಬಾರ್ದಂತ ಹೇಳಿದ್ರು ಒಬ್ರು ನನಗೆ ಗೊತ್ತಿರೋರು. ಜವಳ ಇನ್ನೂ ಸಣ್ಣ ಕೂಸೈತಿ, ಬೇಡ ಬಿಡ್ರಿ, ಮತ್ತು ಬರತ್ತಿರ್ತಾವೆ ಮಾಡೋದಿದ್ದೇ ಇರ್ತೈತಿ ಮುಂದೆಲ್ಲ ಆತಂದ್ರೆ. ಅದು ಒಂದು ಕರೆನ ಅನಿಸಿತ್ತು. ಮತ್ತು ರಿಸ್ಕ್ ಯಾಕೆ ಬ್ಯಾಡ ಬಿಡು ಮತ್ತು ಬಿಟ್ಟಿವಿ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮತ್ತು ಒಬ್ಬನ ಮಗ ಇದ್ದಂಗೇನೋ 5 ಮನೆ ಎಲ್ಲ ಹಿಂಗೆ ಬೇಡ ದುಡ್ಡು ತೊಗೊಂಡು ಬಂದ, ಆ ದುಡ್ಡಿಂದ್ರನ ಹನುಮಂತೇಶ್ವರಿಗೆ ಹೋಗಿ ದೀಪ ಹಚ್ಚಬೇಕು ಹಿಂಗೆಲ್ಲ ಅನ್ನಕತ್ತಿದ್ರು. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ.
ಆಮೇಲೆ ನಾವು ಮನೆಯ ಪೂಜೆ ಮಾಡ್ಕೊಂಡು ಜಲ್ದಿನ ಚಹಾ ಅಷ್ಟ ಕುಡ್ಕೊಂಡು ಊರಿಗೆ ಹೋಗಿಬಿಟ್ಟಿವಿ. ಇದು ನಮ್ಮ ಗಂಡನ ಮನೆಯ ಊರಿದ. ಇಲ್ಲಿ ದಾನಮ್ಮ ದೇವಿ ಗುಡಿನ ಒಂದು ಊರ ಹೆಸರು ಹೇಳಿದ ತಕ್ಷಣ ಈ ಗುಡಿ ಒಂದು ಮೊದಲು ಎಲ್ಲರಿಗೂ ನೆನಪಾಗುವಂಥದ್ದು. ಇದು ದಾನಮ್ಮ ದೇವಿ, ಗುಡ್ಡಾಪುರ ದಾನಮ್ಮನ ಗುಡಿನ ಇಲ್ಲಿನೂ ಐತಿ. ಇಲ್ಲಿ ನಮ್ಮ ಮದುವೆ ಆಗಿದ್ದು ಅಂತ ದೇವಸ್ಥಾನನೂ ಇದೆ. ಇಲ್ಲಿ ಏಪ್ರಿಲ್ ಮೇ ತಿಂಗಳದಾಗ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಮದುವೆಗಳ ಸೀಸನ್ ಮದುವೆ ಆಗ್ತಿರ್ತಾವೆ. ಅಲ್ಲಿ ನಾವು ಊರಿಗೆ ಬಂದಾಗ ಒಂದ್ಸಲೇನು ಎಂಥ ಸಂದರ್ಭ ಇದ್ರೂ ಬರುವಾಗ ಹೋಗೋತ್ ಮುಂದೆ ನಾವು ಇಲ್ಲಿ ದರ್ಶನ ಮಾಡ್ಕೊಂಡ ಹೋಗ್ತೀವಿ. ನಾವು ಜಲ್ದಿನೇ ಬಂದಿದ್ದೀವಿ, ಬೆಳಗ್ಗೆ ಜಲ್ದಿ ಜಾಗ ಬಿಟ್ಟಿದ್ದೀವಿ, ಇಲ್ಲಿ ಬಂದೀವಿ. ಒಂದಷ್ಟು ಬ್ಯಾಂಕ್ ಕೆಲಸಗಳವು ಇವು ಇದ್ದು ಅದೆಲ್ಲ ಮುಗಿಸ್ಕೊಂಡು ನಮ್ಮನ್ನ ದರ್ಶನ ಮಾಡ್ಕೊಳ್ಳೋದಂತೂ ಮಿಸ್ ಮಾಡೋಂಗಿಲ್ಲ. ದಾನಮ್ಮ ದೇವಿ ದರ್ಶನ ಮಾಡ್ಕೊಳಕತ್ತಿದ್ದೀವಿ. ಇವರು ಅಜ್ಜಿ ನಾವು ಮದುವೆಯಾಗ ಈ ಗುಡಿಯಾಗ ಅವ್ರು ಹೆಂಗಿದ್ರಲ್ಲ ಈಗೂ ಹಂಗೆ ಅದಾರ ಗಟ್ಟಿಮುಟ್ಟಾಗಿ, ಏನೂ ಚೇಂಜಿನ ಆಗಿಲ್ಲ. ಅವಾಗ ಹೆಂಗಿದ್ರು ಈಗೂ ಹಂಗೆ ಅದಾರತ್ತ ಅನ್ನಕತ್ತಿದ್ನಿ. ಮತ್ತು ದಾನಮ್ಮ ದೇವಿ ಟೆಂಪಲ್ನಾಗ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿ ದಿನವೂ 3 ಹೊತ್ತು ಪೂಜೆಗಳು, 3 ಹೊತ್ತು ಅಲಂಕಾರ ಬೇರೆ ಬೇರೆ ರೀತಿ ಆಗ್ತಾವೆ ದಾನಮ್ಮಗೆ. ಬೆಳಗ್ಗೆ ಬಾಲ್ಯದ ಅವಸ್ಥೆಯಲ್ಲಿರುವಂಥದ್ದು ತೊಡಸಿರ್ತಾರೆ ಬಟ್ಟೆಗಳನ್ನೆಲ್ಲ. ಮಧ್ಯಾಹ್ನ ಮುತ್ತೈದೆಯಾಗಿ ಈ ಥರ ಮಾಡಿರ್ತಾರೆ. ಸಾಯಂಕಾಲ ವೃದ್ಧೆ ಇರ್ತಾರಲ್ಲ ಆ ಥರದ ವೇಷಭೂಷಣಗಳನ್ನ ಹಾಕಿ ಪೂಜೆ ಮಾಡ್ತಾರೆ. ಪ್ರತಿದಿನ ಇದು ನಡೀತಿರ್ತೈತಿ. 3 ಹೊತ್ತು 3 ರೂಪಗಳನ್ನು ತಾಳ್ತಾಳಂತ ದೇವಿ. ಮತ್ತು ಅಲ್ಲೇ ನಾವು ಹಜಾರ ಟೆಕ್ಸ್ಟೈಲ್ ಗೊತ್ತಿರಬೇಕು. ನಮ್ಮ ಉತ್ತರ ಕರ್ನಾಟಕ ಸುತ್ತ ಭಾಗದಾಗೆಲ್ಲ ಗೊತ್ತಿರ್ತೈತಿ ಹಜಾರ ಟೆಕ್ಸ್ಟೈಲ್. ಅಲ್ಲಿ ಬಂದಿದ್ದೀವಿ. ಅಲ್ಲಿ ಬಂದಮೇಲೆ ವಿಶು ಮಮ್ಮಿ ನೀನು ಸಾರಿ ಎಲ್ಲ ತೊಗೊಳಕತ್ತಿ ಅಂದ್ರೆ ನಂಗೆ ಭಾಳ ಲೇಟ್ ಆಗ್ತೈತಿ, ನಾವು ಏನಾರು ತಿನ್ನೋನು ಅಂತಂದು ಆಯ್ತಪ್ಪ ಅಂತೇಳಿ ಅಲ್ಲೇ ನಾವು ಊಟ ಮಾಡೋಕೆ ಸ್ವಲ್ಪ ಸಿಂಪಲ್ಲಾಗಿ ಮತ್ತು ಅವ್ನು ಬೇಡ ತಾನಂಥೇಳಿ ಊಟನೂ ಮಾಡ್ಕೊಂಡ್ವಿ. ಇದು ಹಜಾರೆ ಟೆಕ್ಸ್ಟೈಲ್ ಅತಿ ದೊಡ್ಡ ಶೋರೂಮ್ ಇದೆ ಇಲ್ಲಿ ನಮ್ಮ ಭಾಗದಾಗ. ನಮ್ಮ ಸುತ್ತಮುತ್ತಲಿನ ಊರಿರೋ ಜನ ಎಲ್ಲರೂ ಈ ಕಡೆನ ಇಲ್ಲೇ ಇದೇ ಅಂಗಡಿಗೆನ ಬರ್ತಾರೆ. ಈಗ ಎಷ್ಟು ದೂರಿನ ಜನನೂ ಮದುವೆ ಮತ್ತು ಪ್ರತಿಯೊಂದು ಸಮಾರಂಭಗಳಲ್ಲಿ ಎಲ್ಲ ರೀತಿಯ ನಮ್ಮ ವಸ್ತ್ರ ಸಿಗ್ತಾವಿಲ್ಲ. ಡ್ರೆಸ್, ಸಾರಿ, ಅಯರಿ ಮಾಡುವು, ಮದುವೆ ಸಾರಿ ಮತ್ತು ಲೆಹೆಂಗಾಗಳು ಪ್ರತಿಯೊಂದು ಇದು ಇಲ್ಲ ಅನ್ನಂಗಿಲ್ಲ. ಚಿಕ್ಕ ಮಕ್ಕಳ ಮಗುವಿನ ಹಿಡ್ಕೊಂಡು ದೊಡ್ಡವ್ರಿಗೆ ಪ್ರತಿಯೊಂದು ಒಬ್ರಿಗೂ ಎಲ್ಲ ರೀತಿ ಸಿಗ್ತಾವೆ. ನಾನು ಒಂದಷ್ಟು ಸಾರಿ ತೊಗೊಂಡಿದ್ದೀನಿ ಮತ್ತು ಇದು ಬಂದವ್ರಿಗೆಲ್ಲ ಹಿಂಗೆ ಕೊಡಬೇಕಾಗ್ತೈತಿ, ಬ್ಲೌಸ್ ಅದು ಗೆಸ್ಟ್ಗಳಿಗೆ ಅದು ಅಂಥೇಳಿ ಇದು ಸಾಕಷ್ಟು ಹೋದಾಗ ಒಮ್ಮೆ ತೊಗೊಂಡ ಬಂದಿರ್ತಾನೆ. ಆದರೂ ಬಂದಾಗ ತೊಗೊಂಡ್ಬಿಡ್ಬೇಕು ಅಂಥೇಳಿ ಅದೊಂದು ನಮ್ಮ ತಲೆಯಾಗಿರ್ತೈತಿಲ್ಲ. ಮತ್ತೊಮ್ಮೆ ಬರೋಕ್ಕೆಲ್ಲ ದೂರ ಆಗ್ತೈತಿ. ಅಪರೂಪಕ್ಕೆ ಬಂದಿರ್ತೀವಿ, ಬಂದಾಗ ಇವೆಲ್ಲ ತೊಗೋಬೇಕಂತ. ಮತ್ತು ಬ್ಲೌಸ್ಗಳ ಪೀಸ್ಗಳ ನನಗೆ ವೆಲ್ವೆಟ್ದು ಬೇಕಾಗಿದ್ದು ವರ್ಕ್ ಬ್ಲೌಸ್ ಪೀಸ್ ಇದ್ದಿದ್ದು ಅವೆಲ್ಲ 100, 200, 300 ಹೀಗೆಲ್ಲ ಇದ್ದು ಅವನು ಒಂದಷ್ಟು ತೊಗೊಂಡಿದ್ನಿ ನನಗೆ ಪರ್ಸ್ನಲಾಗಿ ಬೇಕಂಥೇಳಿ. ಮತ್ತು ಒಂದಷ್ಟು ಆಯರಿಗೆ ಅವು ಬ್ಲೌಸು, ಸಾರಿ ಇವೆಲ್ಲನೂ ತೊಗೊಂಡಿದ್ನಿ. ಮತ್ತು ಸಾರಿನೂ ನಾನು ಒಂದಷ್ಟು ತೊಗೊಂಡಿದ್ನಿ. ಈ ಥರ ಬ್ಲೌಸ್ಗಳನ್ನ ನಾನು ಬಹಳಷ್ಟು ದಿನ ಹುಡ್ಕಾಕತ್ತಿದ್ನಿ, ತೊಗೊಂಡು. ಸಾರಿ ನಾನು ಇವಾಗ ನಿಮಗೆ ತೋರ್ಸಂಗಿಲ್ಲ ಏನು ತಂದು ಅಂಥೇಳಿ, ಯಾಕಂದ್ರೆ ಅದು ತೋರಿಸಿದ್ರೆ ಅದು ಇದು ಇರೋಂಗಿಲ್ಲ ನಾವು ಉಟ್ಕೊಂಡ್ಮೇಲೆ. ಅದಕ್ಕೆ ಕ್ಯೂರಿಯಾಸಿಟಿ ಇರಲಿ ಅಂತ ಹೇಳಿ ನಾನು ಯಾವಾಗ ಉಟ್ಕೋತಾನಲ್ಲ ಆವಾಗ ನಿಮಗೆ ತೋರಿಸ್ತಾನು ನಾನು ಈ ಅಂಗಡಿ ಒಳಗೆ ಯಾವ ಸಾರಿ ತೊಗೊಂಡು ಅಂಥೇಳಿ. ಹಂಗೆ ಮತ್ತು ಶಿವಮೊಗ್ಗದಾಗ ನಮ್ಮ ಮನೆಯವರ ಫ್ರೆಂಡ್ ಮಣಿಶಾಂತಿ ಇತ್ತು, ಅಲ್ಲಿ ಹೋಗಬೇಕಾಗಿತ್ತು. ನನಗೆ ಆರಾಮಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನೂ ಹೋಗೋಕೆ ಆಗಲಿಲ್ಲ. ನಮ್ಮ ಮನೆಯವ್ರ ಬಿಲ್ ಕೌಂಟ್ರ್ ಒಳಗೆ ಬಿಲ್ ಕೊಡಾಕತ್ತಿದ್ರು. ಇಲ್ಲಿ ನಿಂತ ಮೇಲೂ ನಾನು ತೊಗೊಂಡಿರುವಂಥ ಸಾರಿ ಕೈ ಒಳಗೆ ಇಟ್ಕೊಂಡಿದ್ದು ನೋಡಿ ಎಷ್ಟೊಂದು ಹೆಣ್ಮಕ್ಳು ಇದು ಎಲ್ಲಿ ತೊಗೊಂಡಿರಿ, ಯಾವ ಸೆಕ್ಷನ್ದೊಳಗೆ ತೊಗೊಂಡಿರಿ ಅಂತ ನನ್ನ ಕೇಳಾಕತ್ತಿದ್ರು. ಅದಕ್ಕೆ ಕೇಳಾಕತ್ಮೇಲೆ ಅದು ಒಂದಿಷ್ಟು ನಮ್ಗೆ ಜಾಸ್ತಿನೇ ಇಷ್ಟ ಆಗ್ತೈತಿ. ಅಲ್ಲಿ ನಾನು ತೋರ್ಸಾತಿದ್ನಿ, ಅಲ್ಲಿ ಐತ್ರಿ ಅಲ್ಲಿ ತೊಗೊಂಡೇನ್ರಿ ಅಂಥೇಳಿ. ಮತ್ತು ಇವು ಪೇಟಗಳ ಮದುವೆ ಒಳಗೆ ಹಾಕೋತಾರಲ್ಲ ಪೇಟ ಎಲ್ಲ ಈ ಕಡೆ ಹೊರಗಿನ ಸೈಡ್ ಇಟ್ಟಾರು. ಅದೆಲ್ಲ ತೊಗೊಂಡು ಇದು ಮಾಡ್ಕೊಂಡು ನಾವು ನೆಕ್ಸ್ಟ್ ನಮ್ಮ ತವ್ರ ಮನೆಗೆ ಹೋದೆವು. ಅಲ್ಲಿ ಹೋದ್ಮೇಲೆ ನಾ ಎಲ್ಲ ಸಾರಿ ಅದು ತೋರ್ಸಾಕತ್ತಿದ್ನಿ, ಇದು ತೊಗೊನಿ ಅಂತೇಳಿ ನಮ್ಮ ಅವ್ರಿಗೆ. ಆಮೇಲೆ ಇದು ನಮ್ಮ ಅಣ್ಣ ಏನೋ ಟೂರಿಗೆ ಹೋಗಿದ್ರಂತ, ಕುಕ್ಕೆಗೇನೋ ಎಲ್ಲೋ ಹೋಗಿದ್ರಂತ ಶ್ರೀಶೈಲಕ್ಕೋ. ಅಲ್ಲಿ ಬರೋ ಮುಂದೆ ಇವು ಡ್ರೆಸ್ ಚಂದ ಅನಿಸಿ ನಮ್ಮ ತೊಗೊಂಡಾರ, ನಮ್ಮ ಅಣ್ಣನ ಮಗಳಿಗೆ ತೊಗೊಂಡಾನ. ಇವು ನಮ್ಮ ಹೊರ ತೋರ್ಸಾತಿರ ಇವು ಎಷ್ಟು ಚಂದ ಅದಾವೆ ನೋಡಿ ಅಂತ ಹೇಳತ್ತಿದ್ನಿ. ಅವು ಇಷ್ಟ ಅದು ನನಗೆ. ಸುಬ್ಬಿಗೆ ಈ ಸುಬ್ಬಿ ಯಾವಾಗ ಹಾಕ್ಕೊಂಡು ಓಡಾಡ್ತಾಳೆ ಇವನ್ನ ತನ್ನತ್ತಿದ್ನಿ. ಇದು ಕಂಬಳಿ ಅವರು ಪ್ಯೂವರ್ ಕುರಿ ಉಣ್ಣಿಯಿಂದ ನೇಯ್ಸಾರ ಅಂತಿದ್ನ. ಅವ್ರ ಮನೆಯೊಳಗೆ ಫಂಕ್ಷನ ದೇವ್ರಿಗೆಲ್ಲ ಹಸಕ ನಾವು ನಮಗೂ ಒಂದು ಹೇಳಿದ್ದೀವಿ. ಒಂದು ಕಂಬಳಿಗೆ 2,000 ರೂಪಾಯಿ ಹೇಳ್ಯಾರಂತ. ನಾವು ಹೇಳಿದ್ದೀವಿ, ಯಾಕೋ ಅಜ್ಜ ಇನ್ನೂ ತಂದು ಕೊಟ್ಟಿಲ್ಲ ತನ್ನತ್ತಿದ್ದೀವಿ, ಇನ್ನೊಮ್ಮೆ ನಾವು ಅಡ್ವಾನ್ಸ್ ಬೇಕಾದ್ರೆ ಕೊಡ್ತೀವಿ, ಅವ್ರಿಗೆ ತೊಗೊಂಬಾ ಅಂತ ಹೇಳ್ರಿ ಅಂತ. ಯಾಕಂದ್ರೆ ಪ್ಯೂವರಾಗಿ ಸಿಗೋದು ಭಾಳ ಕಡಿಮೆ, ಎಲ್ಲ ಡೂಪ್ಲಿಕೇಟ್ ಅದನ್ನ ಹಾಕಿ ರೊಕ್ಕಕ್ಕೋಸ್ಕರ ಹೇಳಿ ಮಾರ್ತಿರ್ತಾರೆ. ಇವರು ನಮಗೆ ಗೊತ್ತಿರುವವರ ಭಾಳ ವಿಶ್ವಾಸ ಇರುವಂಥ ಜನ. ಅವರು ಮಾಡಿ ನಾವು ಹೇಳಿದ್ದೀವಿ ಅಂದ್ರೆ ಹಂಗೆ ನೇಯ್ದು ಕೊಡ್ತಾರೆ. ಪ್ರತಿಯೊಂದು ಮನೆಯೊಳಗಿನ ಫಂಕ್ಷನ್ ಒಳಗೆ ದೇವ್ರ ಪೂಜೆ ಇದ್ದಾಗ ಹಾಸಬೇಕು ಕಂಬಳಿ ಅನ್ನೋ ಕಾರಣಕ್ಕಾಗಿ
ನಮ್ಮ ಮನೆಯವ್ರಂತೂ ಅದನ್ನು ಭಾಳ ಇಷ್ಟಪಟ್ಟ ಹೇಳಾಕತ್ತಾರು. ನೋಡಬೇಕು ನೆಕ್ಸ್ಟ್ ತಂದು ಕೊಡ್ತಾರೇನಂತೇಳಿ. ಬ್ಲೌಸ್ ಪೀಸ್ಗಳ ತೋರ್ಸಾಕತ್ತಿದ್ನಿ. ಇದು ಎಷ್ಟು ದಿಪ್ಪ ಐತಿ ಅರಿಬಿ, ಎಷ್ಟು ಇದನ್ನೈತಿ ತನಂತಿದ್ದಳು ನಮ್ಮವ್ವ. ಆದರೂ ಅಸ್ತ್ರ ಹಚ್ಚಬೇಕು ಅಂಥೇಳಿ ತೋರ್ಸಾಕತ್ತಿದ್ನಿ ಅದನ್ನು. ಮತ್ತು ಸಾಯಂಕಾಲ ಎಲ್ಲಮ್ಮನ ಜಾಗ ಬಂದಿತ್ತು. ಸೌದತ್ತಿಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಬಂದಿರ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.